ಹಲೋ ಗೆಳೆಯರೇ, ನಮಸ್ಕಾರ. ನಾನು ನಿಮ್ಮ ಲಿಂಗೇಗೌಡ. LG ಡ್ರೀಮ್ವರ್ಲ್ಡ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ಈ ದಿನ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಕಮಲಾನಗರದಲ್ಲಿ ನಡೆಯುತ್ತಿರುವಂತಹ ರಾಜ ಸತ್ಯವ್ರತ ಶನಿಪ್ರಭಾವ ನಾಟಕದ ಕೆಲವು ಭಾಗಗಳನ್ನು ತೋರಿಸ್ತಾ ಇದ್ದೇನೆ. ಈಗ ನೋಡ್ತಾ ಇರೋರಲ್ಲಿ ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಈತನಿಗೆ ಎದರಿಕೊಂಡು ಪೂಜೆ ಮಾಡಿಕೊಂಡಿರುವುದು ಪ್ರಭು. ಏನು ಹೇಳ್ತದೆಯವ? ಈ ಶನಿದೇವನಿಗೆ ಬೆದರಿ ಆ ಕಾಲ ಹೆಮ್ಮುಖ ಪೂಜೆ ಮಾಡಿಸಿರುವುದು ಅನಂತರ ದುಂದುರಾಗಿ ಬರುತ್ತೇವ. ಶನಿವಾರ. ಆ ಶನಿವಾರದಂದು ಈತನ ಭಕ್ತರು ಭಯಭಕ್ತಿಯಿಂದ, ಪ್ರೀತಿ ಮಮತೆಯಿಂದ, ಫಲಪುಷ್ಪಾದಿಗಳಿಂದ ಅಲಂಕಾರ ಮಾಡಿ ದೀಪಧೂಪಗಳಿಂದ 2 ಬತ್ತಿಯ ದೀಪವನ್ನು ಹಚ್ಚಿ ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸಿ ನೀಲಿ ಬಣ್ಣದ ಪುಷ್ಪದಿಂದ ಅಲಂಕಾರ ಮಾಡಿ ಭಕ್ತಿ ಭಯದಿಂದ ಈತನನ್ನು ಯಾರು ಪೂಜಿಸುವರೋ ಅಂತವರಿಗೆ ಕಷ್ಟವನ್ನು ಕೊಡುವುದಿಲ್ಲ. ಈತನನ್ನು ಯಾರು ದ್ವೇಷಿಸುವರೋ ಅಂತವರಿಗೆ ಕೊಡಬಾರದ ಕಷ್ಟವನ್ನು ಕೊಡಬೇಕು. ಭವತೆಯಿಂದ ಕಂದನು ಹೋಗ ಬಂದಾದ್ದೆ ನನ್ನ ತಂದೆಗೆ ಕುಷ್ಠ ರೋಗವು ಪ್ರಾಪ್ತಿ. ಹೌದು ರಾಜೇಂದ್ರ. ಒಳ್ಳೆ ಭವೇ ಗುರುದೇವ, ಒಳ್ಳೆ ಪುತ್ರನಿಂತಹಾರವನ್ನು ಹೇಳ್ತೀನಿ. ಅನಂತರ ವೇದ ಹರಿದು ಗುರುದೇವ. ರಾಜೇಂದ್ರ, ಸೂರ್ಯನ ಸಾರಥಿಯಾದ ಅರುಣನ ಕೈಕಾಲಗಳು ಹೋಗಿ ಅವರಾದರೂ ಪ್ರಭು. ಅನಂತರ ಏನಾಗುವುದೇವ? ರಥಕ್ಕೆ ಕಟ್ಟಿದ 7 ಅಶ್ವಗಳ ಕಣ್ಣು ಸಹ ಕೂಡಾಗಿ ಓದುವು ಪ್ರಭು. ರಥಕ್ಕೆ ಕಟ್ಟಿದ 7 ಹಸುಗಳ ಕಣ್ಣುಗಳು ಸಹ ಕೂಡಾಗಿ ಓದಲು ಆ ಹಸುವ ಹಾಮ ಮಾಡಿದ ಪಾಪ ಹೋಗುವುದೇವ. ಗುರುದೇವ, ಜನಿಸಿದ ಇಂಥ ಮಕ್ಕಳೇ ಜನಿಸಬೇಕಂದ್ರೆ ಅನಂತರ ಏನಾಗುವುದೇವ? ಅನಂತರ ಏನಾಯ್ತಂದ್ರೆ ರಥವು ಮುಂದಕ್ಕೆ ಸಾಗದೇ ಇರೋಣ, ಈ ಪ್ರಪಂಚವನ್ನು ಕತ್ತಲೆ ಕವಿಯಿತು. ಅನಂತರ ಹಾಕುವುದೇವ, ಪ್ರಪಂಚದ ಉದ್ಧಾರಕ್ಕಾಗಿ ಶನಿದೇವರ ತಾಯಿಯಾದ ಛಾಯಾದೇವಿಯು ಮಗನನ್ನು ಪ್ರಾರ್ಥಿಸಿಕೊಂಡು ಭಕ್ತಿಯಿಂದ ಆಗ ತನ್ನ ತಾಯಿಯ ಮಾತಿಗೆ ಕೆಟ್ಟು ಬಿದ್ದು ಈತನ ದೃಷ್ಟಿಯನ್ನು ಹಿಂದಕ್ಕೆ ತೆಗೆದುಕೊಂಡ. ಹಾಗೆ ಈ ಪ್ರಪಂಚವನ್ನು ಎಂದಿನಂತೆ ಸರಿ ಹೋಯಿತು ಪ್ರಭು. ಹಾಗೆ ಭಗವಂತ ಹಿಂದ ಕಲ್ಲಿನಿಂದ ಸಿಂಕೆಯನ್ನು ಮಾಡಿ ಆ ಸಿದ್ಧಿಗೆ ಜೀವ ಕೊಟ್ಟಿದ ತಪ್ಪಿಗೋಚರವಾಗಿ ಜೀವ ಕೊಟ್ಟ ನಿಂತಿರುವುದು ಯಾವ ಧರ್ಮಗುರುದೇವ? ಎಂಬುದೇ ಗೌರವ. ಎಂತ ಪುತ್ರ ಬಡದ ಹಾರೈಯು, ಎಂತ ಪುತ್ರ ಬಡದ ಹಾರೈಯು. ಶನಿರಾಜನು ಅಷ್ಟು ಒಳ್ಳೆಯವಲ್ಲ. ಭಯಭಕ್ತಿಯಿಂದ ಪೂಜಿಸಿದಂತೆ ಈ ಕೋಪವು ಒಳ್ಳೆಯದಲ್ಲ, ಶಾಂತರಾಗಿರ್ತದೆ.
ಪ್ರೇಂಡಕನು ಸನ್ಭಾಗಿ ಅಲ್ಲ ಹೋರ್ಭಾಗಿ ದೈವರಲ್ಲ ಹೇ ಹಕ್ಕಿದ ಹಾರ ಸಿಂಹಾಸನ ಹೇ ಪ್ರಜೆಗಳ ಬೆಂಬಲ ನಮ್ಮ ರಾಜ್ಯದಲ್ಲಿ ತನ ಧಾನ್ಯದಲ್ಲಿರುವಾಗ ಆ ನಿಮ್ಮ ಹೇಳನ್ನು ಹೇಳಿ ಮಾಡಬಲ್ಲದು ಏನು ಹರದು ಹೇಳಬಲ್ಲಬಹುದು ದೇವ ಹೇಳಿಬೇಕು ಹಾಗಾದರೆ ನಿಮ್ಮ ಆತನ ಭಕ್ತರು ಭಕ್ತಿಯಿಂದ ಕರೆದರೆ ಬಂದೇವು ಭಕ್ತಿಯಿಂದ ಕರೆದರೆ ಬಂದೇ ಪ್ರಭು ಹಾಗಾದರೆ ಹೇಳಿ ನಿಮ್ಮ ಭಕ್ತಿಯಿಂದ ಶ್ರೀರಾಜ ದಯಾಮಯಿನೇ ಕರುಣಾಕರನೇ ಸಾಕವಾಹನ ಪ್ರದೀಪ ಪುರುಷ ಎಷ್ಟು ವಿಧ ವಿಧವಾಗಿ ಬೇಡಿಕೊಂಡರು ಈ ರಾಜನು ನಿನ್ನನ್ನು ನೋಡಲೇಬೇಕೆಂದು ಹಠ ಹಿಡಿದಿರುವುದು ದಯಮಾಡಿ ನಿನ್ನ ದರ್ಶನ ಬಿಟ್ಟು ಕಾಪಾಡುತ್ತಂದೇ ಕಾಪಾಡು ಪೂಜೆಗಾಗುತ್ತಿರಬೇಕಾದರೆ ಯಾರೋ ನರಹದವನು ಭೂಲೋಕದಲ್ಲಿ ನಿಂತು ಈ ರವಿಸುತನನ್ನು ಹೀನಮಾನವಾಗಿ ಧರಿಸುತ್ತಿರುವನಲ್ಲ ಆ ಕೋಡನರ ಕುಂದಿಯು ಯಾರಾಗಿರಬಹುದು ನಾನೀಗಲೇ ಭೂಲೋಕವನ್ನು ಪ್ರವೇಶವನ್ನು ಮಾಡಿ ಆತನನ್ನು ಪರೀಕ್ಷಿಸುತ್ತೇವೆ ಬ್ರಹ್ಮಾದಿಗಳೇ ಬಡಬಡನೆ ನಡುವಂತಿರಬೇಕಾದರೆ ಏನು ನರಹದನೇನು ಈ ರವಿಸುಧನ ಜರಿಯುವಂತ ಸಾಮರ್ಥ್ಯದಲ್ಲಿ ಉಂಟಾಯ್ತು ಏಕೆ ಇನ್ನು ಮುಂದೆ ನೋಡುತ್ತಿರುವ ನನ್ನ ಪರಾಕ್ರಮವನ್ನು
ಪುರೋಹಿತರು ಅದೆಷ್ಟೇ ವಿಧ ವಿಧವಾಗಿ ನಿನ್ನ ಮಹಿಮೆ ತಿಳಿಸಿದ್ರು ಸಹ ಅವರ ಮಾತುಗಳೆಲ್ಲವನ್ನು ನಿರಾಕರಿಸಿ ಏ ಕೂಡಿನ ಸಭೆಯಲ್ಲಿ ನಾನು ಎಲ್ಲಿದ್ದ ಮಹಾಪರಾಧ ಮಾಡಿರುತ್ತದೆ. ನಾನು ಮಾಡಿದ ಅಪರಾಧವನ್ನು ಮನ್ನಿಸಿ ಹೇ ನನ್ನ ಸಭಾಸ್ಥಾನದಲ್ಲಿ ಕಾಪಾಡಬೇಕೆಂದು ಹೇಳಿಕೊಂಡಿದ್ದೇನೆ. ಬ್ರಹ್ಮದೇವ ಲಯಕರ್ತಾರ ವಿಷ್ಣು ಸಕಲ ಜೀವರಾಶಿಗಳಿಗೆ ಸಾತನಾಗಿರುವ ಪರಮೇಶ್ವರನು ಈಶ್ವರ ಎಂದು ಬಿರುದು ಪಟ್ಟಿರುವ ಈಶ್ವರನನ್ನು ಏನ ಮಾನವಾಗಿ ಎರೆಯುವ ಸಾಮರ್ಥ್ಯ ಉಂಟಾಯಿತು ಏಕೆ ತಿನ್ನಲಿಕ್ಕೆ ಅನ್ನವಿಲ್ಲದೆ ಉಡಲಿಕ್ಕೆ ಬಟ್ಟೆ ಇಲ್ಲದೆ ಕುಡಿಯಲಿಕ್ಕೆ ಜಲವೂ ಸಹ ಇಲ್ಲದೆ ಭಿಕ್ಷೆ ಎತ್ತುವಂತೆ ಮಾಡದಿದ್ದರೆ ನಾನು ರಹಿಸಿದರೆ ಯಾವುದೇ ಗೋದವನೇ ಹರಿ ಪುರುಷನೇ ನೋಡ್ತಿರ ಮಾತುಗಳಾದರೂ ಗುಡುಗು ತಿಳಿದಂತೆ ನನ್ನ ಕಡೆ ತಿಳಿದರು ಪರಮಾತ್ಮ. ನಾನು ಮಾಡಿದ ಅಪರಾಧವನ್ನು ಬಂದಿದ್ದೆ ಕಾಪಾಡಬೇಕೆಂದು ಎಲ್ಲವೋ ದೈವ ದ್ರೋಹಿ ನಿನ್ನ ಹರವನ ಪಂಡಿತೋತ್ಮರು ಎಷ್ಟೇ ಇದರಿಂದ ಏನು ರಸ ಅವರ ಮಾತನ್ನು ಕೂಡ ಲೆಕ್ಕಿಸದೆ ಈ ರವಿಸುತನನ್ನು ಜರಿಯುವಷ್ಟು ಸಾಮರ್ಥ್ಯ ಉಂಟಾಯಿಸಬೇಕೆ ಆಯ್ತು ಪರಮಾತ್ಮ. ಇನ್ನು ಮುಂದೆ ನೋಡುತ್ತಿರುವ ನನ್ನ ಪರಾಕ್ರಮವನ್ನು ಎಲ್ಲವೋ ದೈವ ದ್ರೋಹಿ ಸಹಾಪಹಾರು ಎಂದು ಹೊಗಳಿವೆಲ್ಲ ಈ ರಕ್ತ ಗಜಭಾಗ ಸಿಂಹಾಸನ ಕುಳಿತು ಕನಕಪ್ಪ ಎಂತಟ್ಟಿದೆ ಮಹಾಂತ ಪರಮಾತ್ಮ. ಓ ನಿನ್ನಿದ್ದಲೆ ನಿನ್ನ ಸುತನ ಕರಗಳನ್ನು ಕತ್ತರಿಸುವಂತೆ ಮಾಡಿದರೆ ನಾನು ರವಿಸುತ್ತನೆ. ಪರಮಾತ್ಮ ಬೇಡ. ನಿನ್ನ ನನ್ನನ್ನು ಕತ್ತರಿಸಿ ನೋಡಿದೆ ಮಧಾಂಧ. ಓ ನೀನು ನೇತ್ರಗಳನ್ನು ಕೇಳಿಸದೆ ಹೋದರೆ ನಾನು ಛಾಯಾದೇವಿಗೆ ಪುತ್ರನೇ. ಯಾರಿನ ವಲಸು ನಾಲಿಗೆಯಿಂದ ಈ ರವಿಸುವುದನ್ನು ಈನ ಮಾನವಾಗಿ ಜರಿದ ಮದಾಂಧ ಆನಿನ ಸದ್ಯ ನಾಲಿಗೆಯನ್ನು ನಾನು ಯಮಗ್ರಜನೆ
ಕಾಕವಾನನೆ ಬಲಿಪುರಿಸದೆ ಅದು ಹಗಲೇ ನಿನ್ನ ರಾಜಾದಿ ಕಲೆಕ್ಷನ್ ಸಹಾಯ ಮಾಡುತ್ತೇನೆ, ನಾಶಪಡಿಸುತ್ತೇನೆ. ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ.